ಸೆಕೆಂಡ್ PUC ಎಕ್ಸಾಮ್ 3ಯಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಗುಡ್ ನ್ಯೂಸ್ ಆದರೆ ಇದೆ. ಸೊ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ 3ಯಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ, ನಿಮಗೊಂದು ಗುಡ್ ನ್ಯೂಸ್ ಆದರೆ ಇದೆ. ಅದೇನಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೊಡ್ತೀನಿ. ಈ ಒಂದು ಮಾಹಿತಿನ ಸ್ವತಃ ನಿಮ್ಮ ಚೇರ್ಪರ್ಸನ್ ಅಂತ, ಸೊ ಶಾಲಾ ಮತ್ತು ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿಯ ಚೇರ್ಪರ್ಸನ್ ಅಂತ ಮಂಜುಶ್ರೀ ಹೇಳಿದ್ದಾರೆ. ಸೊ ಯಾವ ರೀತಿ ಹೇಳಿದ್ದಾರೆ, ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಆದ್ದರಿಂದ ತಪ್ಪದೆ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ, ತಪ್ಪದೆ ಕೊನೆಯವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯೆಲ್ಲ ಎಜುಕೇಷನ್ ಬಿಟ್ಟು ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ನಿಮಗೆ ಡಿಗ್ರಿ ಹೋದ್ಮೇಲೆ ಅಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಎಜುಕೇಷನ್ ಬಿಟ್ಟು ಫ್ರೀಯಾಗಿ ಸಿಗ್ತಾ ಇರ್ತವೆ. ಸೊ ಎಲ್ಲರೂ ಕೂಡ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಸಬ್ಸ್ಕ್ರೈಬು. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ, ಯಾಕಂದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾದರೆ ಮಾಡೋಕ್ಕಾದರೆ ಸಹಾಯ ಆಗ್ತದೆ. ಮತ್ತು ತುಂಬ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೆ ಶೇರ್ ಆಗ್ತದೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ 3ನ ಫೇಲ್ ಆಗಿದ್ದಾರೆ. ಸೊ ಎಲ್ಲರಿಗೂ ನೀವು ಒಂದು ಈ ವಿಡಿಯೋನ ಶೇರ್ ಮಾಡಿದಲ್ಲಿ ಅವರು ಕೂಡ ಹೆಲ್ಪ್ ಆಗ್ತದೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಏನು ಗುಡ್ ನ್ಯೂಸ್ ಅಂದರೆ, ಅವರು ನಿನ್ನೆ ತಾನೇ ಟ್ವೀಟ್ ಆದರೂ ಮಾಡಿದ್ದಾರೆ. ಏನು ಟ್ವೀಟ್ ಅಂತ ನಾನು ಈಗ ಓದ್ತಾ ಹೋಗ್ತೀನಿ ನೋಡಿ. ಸ್ಟೂಡೆಂಟ್ ಹೂ ಫೇಲ್ಡ್ ಇನ್ ದ 2024 PUC ಎಕ್ಸಾಮ್ 3 have unlimited chances to attempt the exam next year and beyond. There is no limit to the number of attempts. Keep ಸ್ಟ್ರೀವಿಂಗ್ ಆ್ಯಂಡ್ ಡೋಂಟ್ ಗಿವ್ ಅಪ್. ಇಲ್ಲಿ ಬಂದ್ಬಿಟ್ಟು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿಲ್ಲ ಅನ್ಕೋತೀನಿ. ಈಗ ಹೇಳ್ತೀನಿ ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ PUC ಎಕ್ಸಾಮ್ 3ಯಲ್ಲಿ ಫೇಲ್ ಆಗಿರ್ತೀರಾ. ಪ್ರತಿ ವರ್ಷ ಯಾವ ರೀತಿ ಇತ್ತು ಅಂದರೆ, ಈ ವರ್ಷ 3 ಎಕ್ಸಾಮ್ನ ಪಾಸ್ ಆಗಿದ್ದೀರಾ. PCMBಯಲ್ಲಿ PCM ಪಾಸ್ ಆಗಿದ್ದೀರಾ. ಸೊ ಇನ್ನೊಂದು ಸಬ್ಜೆಕ್ಟು ಅಥವಾ 2 ಸಬ್ಜೆಕ್ಟ್ ಉಳಿದಿದೆ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಮುಂದಿನ ವರ್ಷ ಬರೀಬೇಕು. ಅಂದರೆ 2024ರಲ್ಲಿ ಬರೆದಿದ್ದೀರಾ. ಈಗ ಏನಾದರೂ ಫೇಲ್ ಆಗಿದ್ರೆ ಮುಂದಿನ ವರ್ಷ ಬರಿತಿದ್ರಿ. ಏನಾದರೂ ಮುಂದಿನ ವರ್ಷವೂ ಕೂಡ ಫೇಲ್ ಆಗಿದ್ದೆ ಅದಲ್ಲಿ ನಿಮಗೆ ಮತ್ತೆ 6 ಸಬ್ಜೆಕ್ಟ್ನ ಬರೀಬೇಕಾಗ್ತಿತ್ತು. ಆದರೆ ಈ ವರ್ಷದಿಂದ ಆಗಿಲ್ಲ. ಈ ವರ್ಷ 3 ಪಾಸ್ ಆಗಿದ್ದೀರಾ, ಮುಂದಿನ ವರ್ಷ 2 ಬರೆದಿದ್ದೀರಾ. ಅಲ್ಲಿ ಫೇಲ್ ಆದರೂ ಕೂಡ ಮತ್ತೆ ಮುಂದಿನ ವರ್ಷ ನೀವು ಅವೆರಡು ಸಬ್ಜೆಕ್ಟ್ನ ಬರಿಬೋದು. ಸೊ ರಿಪೀಟಾಗಿ 6 ಸಬ್ಜೆಕ್ಟ್ ಬರೆಯೋದಾದರೆ ಆಗೋದಿಲ್ಲ. ನೀವು ಎಷ್ಟು ಪಾಸ್ ಆಗಿರ್ತೀರಾ ಮತ್ತೆ ಅವನ್ನ ಬರಿಬೋದು. ಸೊ ಇಷ್ಟು ಮಾಹಿತಿನ ಅವರು ಈ ಒಂದು ಟ್ವಿಟ್ಟರ್ನಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ನೋಡಿ, ಚೆನ್ನಾಗಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲು ನೀವು 2024ರಲ್ಲಿ 2 ಸಬ್ಜೆಕ್ಟ್ನ ಅಥವಾ 4 ಸಬ್ಜೆಕ್ಟ್ನ ಪಾಸ್ ಆಗಿದ್ದೀರಾ. ಇನ್ನೆರಡು ಸಬ್ಜೆಕ್ಟು 3 ಸಬ್ಜೆಕ್ಟ್ ಉಳಿದೇವೆ ಅಂದರೆ ಅದನ್ನು ನೆಕ್ಸ್ಟ್ ಇಯರ್ ಬರಿಬೋದು. ನೆಕ್ಸ್ಟ್ ಇಯರಲ್ಲಿ ಫೇಲ್ ಆದರೂ ಕೂಡ ಅದರ ನೆಕ್ಸ್ಟ್ ಇಯರ್ ಕೂಡ ಬರಿಬೋದು. ಸೊ ಯಾವುದೇ ರೀತಿ ನಿಮಗೆ ಮರಳಿ ಎಲ್ಲ ಸಬ್ಜೆಕ್ಟ್ನ ಬರೆಯೋ ಹಾಗಿಲ್ಲ. ಎಷ್ಟು ಫೇಲ್ ಆಗಿರ್ತೀರಾ ಅಷ್ಟನ್ನೇ ಬರಿಬೋದು. ಇಷ್ಟು ಇನ್ನೊಂದು ಗುಡ್ ನ್ಯೂಸ್ ಇದೆ. ಸೊ ತಪ್ಪದೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರೆಲ್ಲ ಫೇಲ್ ಆಗಿದ್ದೀರಾ. ಸೊ ತಪ್ಪದೆ ಶೇರ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.